ಹಾರರ್ ವಿಷಯ ಅದು ಆ್ಯಕ್ಚುಲಿ. ದೇವರ ಮನೆ ಬೆಟ್ಟಾಗಿ ಹೋಗ್ತಾ ಇದ್ವಿ. ಹ್ಯಾಟ್ಸ್ ಆಫ್ ಅವರಿಗೆ. ಯಾಕೆ ಅಂತಂದರೆ ಮಾಡಬೇಕು ಅಂದರೆ ಇಡೀ ಬಸ್ಸೇ ಪಾತಾಳಕ್ಕೆ ಬಿದ್ದೋಗೋದು. ಇವೇ ರೀಚ್ ಆಗೋವರೆಗೂ ನನ್ನ ಮನಸ್ಥಿತಿ ನಾನು ನನ್ನ ಮನೆಗೆ ಬರ್ತೀನಿ ಅನ್ನೋ ಯಾವ ಧೈರ್ಯ ಕೂಡ ಇದ್ದಿದ್ದಿಲ್ಲ. ಹಲೋ, ಎಲ್ರಿಗೂ ನಮಸ್ಕಾರ. ಸೊ ದಿಸ್ ಇಸ್ ಮೈ ಹ್ಯಾಪಿ ಪ್ರೊಫೆಸರ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇಲ್ಲಿವರೆಗೂ ನನ್ನ ಎಲ್ಲ ವೀಡಿಯೋಸ್ ನೋಡಿಲ್ಲ ಅಂದರೆ ಒಂದ್ಸತಿ ನೋಡ್ಕೊಂಡು ಬನ್ನಿ. ಪ್ಲೀಸ್ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇದು ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಇದು ನನ್ನ ಪಾರ್ಟ್ 2 ಆಫ್ ನಮ್ಮ ಟ್ರಿಪ್ ವ್ಲಾಗು. ಯಾಕೆ ಟ್ರಿಪ್ ವ್ಲಾಗ್ ಪಾರ್ಟ್ 2 ಮಾಡ್ತಿದ್ದೀನಿ ಅಂತಂದರೆ, ಸೊ ಒಂದು ವಿಷಯನ ಹೇಳಬೇಕಾಗಿತ್ತು. ಒಂದು ಹಾರರ್ ವಿಷಯ ಅದು ಆ್ಯಕ್ಚುಲಿ. ಯಾಕೆ ಅಂತಂದರೆ, ಆಲ್ಮೋಸ್ಟ್ ನಾವು ದೇವರ ಮನೆ ಬೆಟ್ಟಾಗಿ ಹೋಗ್ತಾ ಇದ್ವಿ. ಸೊ ಹೋಗೋ ಟೈಮಲ್ಲಿ ನನ್ನ 2 ಬಸ್ಗಳಿದ್ವು ಆ್ಯಕ್ಚುಲಿ ಆಗಿ. ಒಂದು ಸ್ಮಾಲ್ ಬಸ್ ಮತ್ತು ಇನ್ನೊಂದು ದೊಡ್ಡ ಬಸ್ ಇತ್ತು. ಸೊ ಸ್ಮಾಲ್ ಬಸ್ಸು ಈಸಿಯಾಗಿ ಕ್ಯಾಚ್ ಆನ್ ಆಗಿಬಿಡ್ತು ದೇವರ ಮನೆ ಬೆಟ್ಟಕ್ಕೆ ಹೋಗಬೇಕಾದ್ರೆ. ಇಟ್ಸ್ ಸಣ್ಣ ರೋಡ್ಗಳಲ್ವ ಅಲ್ಲಿ ಆ ಕಡೆ ಸೈಡಲ್ಲೆಲ್ಲ. ಸೊ ಈಸಿಯಾಗಿ ಹೋಗ್ಬಿಡ್ತು. ಬಟ್ ದೊಡ್ಡ ಬಸ್ಸು ಹೋಗೋಕ್ಕಾಗಲಿಲ್ಲ, ಅದು ಅಲ್ಲಿ ಸ್ಟಕ್ ಆನ್ ಆಯಿತು. ಸೊ ಹಾಗಾಗಿ ನಾವು ಈಸಿಯಾಗಿ ಹೋಗ್ಬಿಟ್ವಿ. ಆ ಸಣ್ಣ ಬಸ್ಸಲ್ಲಿರೋರು ಎಲ್ಲರೂ ಹುಡುಗಿರೇ. ಸೊ ನಾವು ಈಸಿಯಾಗಿ ಹೋಗ್ಬಿಟ್ವಿ. ಬಟ್ ದೊಡ್ಡ ಬಸ್ಸಲ್ಲಿ ಸ್ವಲ್ಪ ಜನ ಹುಡುಗಿರು ಇದ್ದರು, ಸ್ವಲ್ಪ ಜನ ಹುಡುಗರು ಇದ್ದರು. ಓಕೆನಾ. ಸೊ ಏನಾಯಿತು, ನಾವು ಹೊರಟ್ವಿ, ನಾವು ಪ್ಲೇಸಸ್ ಎಲ್ಲ ನೋಡ್ಕೊಂಡ್ವಿ, ನಾವು ಪ್ಲೇಸಸ್ ಎಲ್ಲ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಟಾಪ್ ಆಫ್ ದ ವ್ಯೂ ಪಾಯಿಂಟ್ಗೆಲ್ಲ ಹೋದ್ವಿ, ನೋಡ್ಕೊಂಡ್ವಿ. ಬಟ್ ದೊಡ್ಡ ಬಸ್ಸಲ್ಲಿರೋರು ಅಟ್ ದ ಕಾಡಲ್ಲಿ, ದೊಡ್ಡ ಕಾಡಲ್ಲಿ ಅಲ್ಲೇ ಸ್ಟಕ್ ಆನ್ ಆಗಿದ್ದಾರೆ, ಇನ್ನೂ ಬಂದೇ ಇಲ್ಲ. ಓಕೆ. ಸೊ ಇಟ್ಸ್ ಅ ಹಾರರ್ ವಿಷಯ. ಯಾಕೆ ಅಂದರೆ ಅದು ಬಸ್ ಮೂವಾನೇ ಆಗ್ತಿಲ್ಲ. ಅಂಥ ವಿಷಯದಲ್ಲಿ ಏನಾಗ್ತಾಯಿತ್ತು ಅಂದರೆ, ಡ್ರೈವರು ಎಲ್ಲರನ್ನೂ ತೆಳಗಡೆ ಇಳಿಸ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲರನ್ನೂ ತೆಳಗಡೆ ಇಳಿಸಿ ಅಲ್ಲಿಂದ ಪಾಪ 7 ಕಿಲೋಮೀಟ್ರ್ ಇತ್ತು, 7-8 ಕಿಲೋಮೀಟ್ರ್ ಇತ್ತು ನನ್ನ ದೇವರ ಮನೆ ಬೆಟ್ಟಕ್ಕೆ ಹೋಗಬೇಕು ಅಂತಂದರೆ. ಸೊ ಆ ಸ್ಟೂಡೆಂಟ್ಸ್ ಎಲ್ಲರೂ ವಿತ್ ಲೆಕ್ಚರರ್ಸು ಮತ್ತು ಹುಡುಗಿರು ಕೂಡ ಆ ಕಾಡಲ್ಲಿ ನಡ್ಕೊಂಡು ಬಂದಿದ್ದಾರೆ ದೇವರ ಮನೆ ಬೆಟ್ಟದವರೆಗೂ. ಸೊ ಅಷ್ಟು ಕಾಡಲ್ಲಿ ಅದು ಸ್ವಲ್ಪ ಬೆಳಕಿತ್ತು, ಓಕೆ, ನಡ್ಕೊಂಬಂದರು, ಎಲ್ಲ ಆಯಿತು. ಬಟ್ ಸರ್ಟನ್ ಟೈಮಲ್ಲಿ ಏನಾಯಿತು ಅಂತಂದರೆ, ಅವರು ಬರೋಷ್ಟಿಗೆ ನಾವು ಆಲ್ರೆಡಿ ಆ ಪ್ಲೇಸಸ್ನ ನೋಡಿಕೊಂಡು ಬಂದುಬಿಟ್ಟಿದ್ವಿ, ಕೆಳಗಡೆ ಇಳಿದ್ಬಿಟ್ಟಿದ್ವಿ ಆ ವ್ಯೂ ಪಾಯಿಂಟಿಂದ. ಬಟ್ ಅವ್ರು ಬರೋಷ್ಟಿಗೆ ಆಲ್ಮೋಸ್ಟ್ 6:30 ಆಗೋಗಿತ್ತು. ದಟ್ಸ್ ಅ ಕ್ಲೋಸಿಂಗ್ ಟೈಮ್. ಅಲ್ಲಿ ಆ ಪ್ಲೇಸಲ್ಲಿ ಕ್ಲೋಸಿಂಗ್ ಟೈಮ್, ಆ ವ್ಯೂ ಪಾಯಿಂಟು ಕ್ಲೋಸಿಂಗ್ ಟೈಮಲ್ಲೇ ಇತ್ತು. ಬಟ್ ನೋಡ್ಕೊಂಡು ಬಂದರು, ಅವರು ಕೂಡ ಬಂದರು, ನೋಡ್ಕೊಂಡೆಲ್ಲ ಪ್ಲೇಸ್ ನೋಡ್ಕೊಂಡು ಬಂದರು. ಓಕೆ. ಸೊ ಆಲ್ಮೋಸ್ಟ್ 6:37 ಹಾಗೆ ತುಂಬಾ ಮಳೆ ಸ್ಟಾರ್ಟ್ ಆಯಿತು. ಬಟ್ ನಮ್ಮ ಹತ್ರ ಇರೋದು ಓನ್ಲಿ 1 ಬಸ್ ಅಷ್ಟೇ, ಅದು ಸಣ್ಣ ಬಸ್ಸು. ಸೊ ದೊಡ್ಡ ಬಸ್ಸು ಇನ್ನೂ ಆ ಕಾಡಲ್ಲೇ ಇದೆ, ಇನ್ನೂ ಅದು ಮೇಲೆ ಬಂದಿಲ್ಲ, ಮೇಲೆ ಬರೋ ಚಾನ್ಸಸ್ಸು ಕೂಡ ಇಲ್ಲ ಅದಕ್ಕೆ. ಪಾಪ ಅಲ್ಲೇ ಇದೆ ಅದು. ಸಣ್ಣ ಬಸ್ಸಲ್ಲಿನೇ ಅಷ್ಟು ಆಲ್ಮೋಸ್ಟ್ 150 ಸ್ಟೂಡೆಂಟ್ಸ್ ಕೂಡ ಅದೇ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ವಿ, ಸಣ್ಣ ಬಸ್ಸಲ್ಲಿ. ಇಟ್ ಓನ್ಲಿ ಹ್ಯಾವಿಂಗ್ ದ ಕೆಪಾಸಿಟಿ ಆಫ್ ಒಂದು 60% ಅಷ್ಟೇ, 60% ಜನ ಅಷ್ಟೇ ಟ್ರಾವೆಲ್ ಮಾಡ್ಬೋದು ಆ ಬಸ್ಸಲ್ಲಿ. ಬಟ್ 120+ ಮೇಲ್ಗಡೆನೇ ಸ್ಟೂಡೆಂಟ್ಸ್ ಇದ್ದರು ನಮ್ಮ ಜೊತೆ. ಅವ್ರು ಎಲ್ಲರನ್ನೂ ಅದೇ ಬಸ್ಸಲ್ಲಿನೇ ಹಾಕ್ಕೊಂಡು ನಾವು ಬೆಟ್ಟದಿಂದ ಕೆಳಗಡೆ ಇಳಿಬೇಕಾಗಿತ್ತು. ಅಟ್ಲೀಸ್ಟ್ ಇಳಿಯೋಕ್ಕಾಗದೇ ಇದ್ದರೂ ನಾವು ಆ ಬಸ್ವರೆಗೂ ರೀಚ್ ಆಗಬೇಕಾಗಿತ್ತು. ಸೊ ಮಳೆ ಬರ್ತಾ ಇದೆ, ಸ್ಟೂಡೆಂಟ್ಸ್ ಇನ್ನೂ ಹೊರಗಡೆ ಇದ್ದಾರೆ, ಹತ್ತಿಲ್ಲ, ಕೆಲವೊಬ್ರು ಜನ ಬಂದಿಲ್ವೋ, ಬರ್ತಿದ್ದಾರೋ, ಆನ್ ದಿ ವೇ ಕಾಡಲ್ಲಿದ್ದಾರೋ ಅಥವಾ ಮೇಲೆ ವ್ಯೂ ಪಾಯಿಂಟಲ್ಲಿದ್ದಾರೋ, ನಮಗೆ ಒಂಚೂರು ಐಡಿಯಾ ಇಲ್ಲ. ಬಟ್ ಸ್ಟಿಲ್ ನಾವು ವೇಟ್ ಮಾಡಿದ್ವಿ, ಎಲ್ಲ ಸ್ಟೂಡೆಂಟ್ಸ್ನೂ ಕ್ಯಾಚ್ ಮಾಡಿದ್ವಿ. ಬಿಕಾಸ್ ನಾವು ಲೆಕ್ಚರರ್ಸು, ನಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದು. ಸೊ ಯಾಕೆ ಅಂತಂದರೆ, ಆ ಎಲ್ಲ ಮಕ್ಕಳನ್ನು ನಾವು ಕರ್ಕೊಂಡು ಹೋಗಿರ್ತೀವಿ ಅಂದರೆ ಅವ್ರ ಮನೆಗೆ ತಲುಪೋಷ್ಟು ಜವಾಬ್ದಾರಿ ನಮ್ಮದು. ಸೊ ಹಾಗಾಗಿನೇ ಅವರು ಎಲ್ಲರನ್ನೂ ಅಟೆಂಡೆನ್ಸ್ ಲಿಸ್ಟ್ ಎಲ್ಲ ತೊಗೊಂಡ್ಬಿಟ್ಟು, ಎಷ್ಟು ಜನ ಟ್ರಿಪ್ಪಿಗೆ ಬಂದಿದ್ದಾರೆ ಅದು ಎಲ್ಲರನ್ನೂ ಅಟೆಂಡೆನ್ಸ್ ಲಿಸ್ಟ್ನ ತೊಗೊಂಡ್ಬಿಟ್ಟು, ಹುಡುಗಿರನ್ನ ಫಸ್ಟ್ ಹತ್ತಿಸಿ, ಅದಾದಮೇಲೆ ಹುಡುಗರನ್ನ ಹತ್ತಿಸಿ, ಲೆಕ್ಚರರ್ಸ್ನೆಲ್ಲ ಹತ್ತಿಸಿ. ಸೊ ಸ್ವಲ್ಪ ಜನ ಸ್ವಲ್ಪ ಮುಂದ್ಗಡೆ ಒಂದು 3 ಕಿಲೋಮೀಟರ್ಸ್ ಹಾಗೆ ನಮ್ಮ ಸಣ್ಣ ಬಸ್ಸಲ್ಲೇ ಟ್ರಾವೆಲ್ ಮಾಡಿದ್ವಿ. ಬಟ್ ಒಂದು ಕೆಲಸ ಏನಾಯಿತು ಅಂದರೆ, ಆ ಸಣ್ಣ ಬಸ್ಸಲ್ಲಿ ಅಷ್ಟು ಜಾಸ್ತಿ ಕೆಪಾಸಿಟಿ ಇಡ್ಸಲ್ಲ, ಲೋಡ್ ಜಾಸ್ತಿ ಆಗೋಗಿತ್ತು. ಯಾಕಂದರೆ ಅದು ತುಂಬ ಸಣ್ಣ ದಾರಿ ಇರೋದ್ರಿಂದ ಈ ಕಡೆ ದಾರಿಗಳಿದ್ದಾವೆ, ಕೆಳಗಡೆ ಪಾತಾಳ ಇದೆ. ಸೊ ಹಾಗೆ ಅಂಥ ಪ್ಲೇಸಲ್ಲಿ ಕೂಡ ನಮ್ಮ ಡ್ರೈವರು, ಹ್ಯಾಟ್ಸ್ ಆಫ್ ಟು ಡ್ರೈವರ್ ಆ್ಯಕ್ಚುಲಿ, ತುಂಬಾ ಹ್ಯಾಟ್ಸ್ ಆಫ್ ಅವರಿಗೆ. ಯಾಕೆ ಅಂತಂದರೆ, ಅವರು ತುಂಬಾ ಕಷ್ಟಪಟ್ಟು ಅಂಥ ಹೆಕ್ಟಿಕ್ ಸಿಚುಯೇಷನಲ್ಲೂ ಕೂಡ ತುಂಬ ನೀಟಾಗಿ ಹ್ಯಾಂಡಲ್ ಮಾಡಿದ್ರು ಆ ಸಿಚುಯೇಷನ್ಸ್ನ. ಸೊ ಒಂದು 3 ಕಿಲೋಮೀಟರ್ಸ್ವರೆಗೂ ಕರ್ಕೊಂಡು ಬಂದರು ನಮ್ಮನ್ನೆಲ್ಲನೂ. ಅದಾದಮೇಲೆ
ಗಂಡು ಮಕ್ಕಳನ್ನ ಎಲ್ಲನೂ ಇಳಿಸಿ, ಲೆಕ್ಚರರ್ಸ್ ಕೂಡ ಒಬ್ಬ ಲೆಕ್ಚರರ್ಸ್ ಇದ್ದರು, ಬಾಯ್ಸ್ ಲೆಕ್ಚರರ್, ಜೆಂಟ್ಸ್ ಲೆಕ್ಚರರ್ಸ್ ಇದ್ದರು, ಅವರಿಬ್ಬರನ್ನೂ ಇಳಿಸಿ. ಸೊ ನಾವೇನು ಮಾಡಿದ್ವಿ, ಗರ್ಲ್ಸ್ ಅಂದರೆ ಆ ಬಸ್ಗೆ ಎಷ್ಟು ಲಿಮಿಟೇಷನ್ ಇರುತ್ತೋ ಅಷ್ಟನ್ನು ಮಾತ್ರನೇ ಕರ್ಕೊಂಡು ಹೋದ್ವಿ. ಬಿಕಾಸ್ ಅವ್ರನ್ನೆಲ್ಲರನ್ನೂ ಅಲ್ಲಿವರೆಗೂ ರೀಚ್ ಮಾಡಬೇಕು ಅಂದರೆ ಇಡೀ ಬಸ್ಸೇ ಪಾತಾಳಕ್ಕೆ ಬಿದ್ದೋಗೋದು. ಸೊ ಹಾಗಾಗಿ ಈ ಸಿಚುವೇಶನ್ ಕ್ರಿಯೇಟ್ ಆಗದಿರ ನೀಟಾಗಿ ಮ್ಯಾನೇಜ್ ಮಾಡ್ಕೊಂಡು ಬಂದರು. ಬಟ್ ಆ ಟೈಮಲ್ಲೂ ಕೂಡ ಮಳೆ ಬರ್ತಾಯಿತ್ತು, ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಆ್ಯಕ್ಚುಲಿ. ಸೊ ನಾವು ಬಂದ್ವಿ, 3 ಕಿಲೋಮೀಟರ್ಸ್ವರೆಗೂ ಬಂದಿದ್ದೀವಿ. ಆ ಸ್ಟೂಡೆಂಟ್ಸ್ನ ಇಳಿಸ್ಬಿಟ್ವಿ ಮಧ್ಯ ಕಾಡಲ್ಲಿ, ಈವನ್ ದೇವರ ಮನೆ ಬೆಟ್ಟದಲ್ಲೂ ಅಲ್ಲ, ಮಧ್ಯ ಕಾಡಲ್ಲಿ ಆ ಸ್ಟೂಡೆಂಟ್ಸ್ನ ಇಳಿಸಿದ್ವಿ ಆ್ಯಂಡ್ ಲೆಕ್ಚರರ್ಸ್ನ ಇಳಿಸಿದ್ವಿ. ಅವ್ರನ್ನ ಕರ್ಕೊಂಬರೋಕ್ಕೆ ಆಲ್ಮೋಸ್ಟ್ 7:30 to 8 ಅನ್ನಂಗೆ ತುಂಬಾ ಕತ್ಲಾಗೋಗಿದೆ. ಅಲ್ಲಿ ಎಷ್ಟು ಪ್ರಾಣಿಗಳಿತ್ತೋ ಇಲ್ಲೋ ಗೊತ್ತಿಲ್ಲ, ಆ ಕಾಡಲ್ಲಿ, ಆ ಕತ್ಲಲ್ಲಿ, ಆ ಭಯದಲ್ಲಿ, ಪಾಪ ಆ ಮಳೆಯಲ್ಲೂ ಕೂಡ ಪಾಪ ಮಕ್ಕಳು ಅಲ್ಲಿಂದ ನಮ್ಮ ಬಸ್ ಅಂದರೆ ಅವರು ದೊಡ್ಡ ಬಸ್ ಇತ್ತಲ್ಲ ಅಲ್ಲಿವರೆಗೂ ಓಡ್ಕೊಂಡು ಬಂದರು. ಆ ಮಳೆಯಲ್ಲೂ ಕೂಡ ಎಲ್ಲರೂ ಟಯರ್ಡ್ ಆಗಿದ್ದಾರೆ ಅಲ್ಲಿಂದ. ಯಾಕಂದರೆ ಆ ಬಸ್ಸಿಂದ ದೇವರ ಮನೆ ಬೆಟ್ಟದವರೆಗೂ ಓಡ್ಕೊಂಬಂದಿರೋದೊಂದು ಸುಸ್ತು, ಅಲ್ಲಿ ಬೆಟ್ಟ ಹತ್ತಿರೋದೊಂದು ಸುಸ್ತು, ಅಗೇನ್ ರಿಟರ್ನ್ ಬಂದಿರೋದೊಂದು ಸುಸ್ತು, ಅಗೇನ್ ರಿಟರ್ನ್ ಬರಬೇಕಾದ್ರೆ ಮಳೆಯಲ್ಲಿ ಅಗೇನ್ ಓಡ್ಕೊಂಬಂದಿರೋದೊಂದು ಸುಸ್ತು ಪಾಪ ಅವರಿಗೆ. ಸೊ ಬಂದರು, ಸೊ ಓಡ್ಕೊಂಡು ಬಂದರು. ನಾನು ನಿಜವಾಗ್ಲೂ ಹೇಳ್ತೀನಿ, ಪಾಪ ಗಂಡು ಮಕ್ಕಳಿಗೆ ಎಷ್ಟು ಧೈರ್ಯ ಅಂದರೆ ಆ ಕಾಡಲ್ಲಿ ಯಾರಿಗೂ ಅಷ್ಟು ಏನೋ ಭಯ ಆಗೋಗುತ್ತೆ. ಸೊ ಸೀರಿಯಸ್ಲಿ ತುಂಬಾ ನೀಟಾಗಿ ಓಡ್ಕೊಂಡು ಬಂದರು ಅವರು, ಬೇಗನೆ ಕ್ಯಾಚ್ ಆಗೋಕ್ಕೋಸ್ಕರ. ಸೊ ನಾವು ಅಲ್ಲಿ ಆಲ್ರೆಡಿ ಬಸ್ನ ರಿಟರ್ನ್ ತೊಗೊಂಡ್ವಿ. ಸೊ ಆ ರಿಟರ್ನ್ ಎಲ್ಲ ತೊಗೊಂಡು ಹೋಗಬೇಕಾದ್ರೆ ಏನಾಗಿತ್ತು, ಬಸ್ಸೆಲ್ಲ ಹತ್ಸಿತ್ತು. ನನ್ನದು ನೆಟ್ವರ್ಕ್ ಬೇರೆ ಸಿಗ್ತಾಯಿಲ್ಲ ಅಲ್ಲಿ, ಯಾರ ಮೊಬೈಲಲ್ಲೂ ನೆಟ್ವರ್ಕ್ ಇಲ್ಲ. ಒಂದು ಬಸ್ಸಿಂದ ಇನ್ನೊಂದು ಬಸ್ಸಿಗೆ ಆ ಡ್ರೈವರಿಗೆ ಕಾಂಟ್ಯಾಕ್ಟ್ ಮಾಡೋಣ ಅಥವಾ ಕನೆಕ್ಟ್ ಆಗೋಣ ಅಂತಂದರೆ ಯಾರಲ್ಲೂ ನೆಟ್ವರ್ಕ್ ಸಿಗ್ತಾಯಿಲ್ಲ. ಸೊ ದಟ್ ಈಸ್ ಆ ಸೆಕೆಂಡ್ ಮೇಜರ್ ಇಶ್ಯೂ. ಸೊ ಏನಾಗಿದೆ ಅಂತಂದರೆ ಅಲ್ಲಿ 2 ರೂಟ್ ಇದ್ದಾವೆ. 2 ರೂಟಲ್ಲಿ ಒಂದು ರೂಟಲ್ಲಿ ನಾವು ಈಸಿಯಾಗಿ ಕೆಳಗಡೆ ಇಳ್ಬೋದಾಗಿತ್ತು ಬೆಟ್ಟನ, ಒಂದು ಹೈವೇ ರೀಚ್ ಆಗ್ತಿತ್ತು. ಬಟ್ ಸೆಕೆಂಡ್ ಬಸ್ ಅವ್ನು ಏನು ಮಾಡಿದ, ನಾವೇ ತಪ್ಪು ಮಾಡಿದ್ದು ಆ್ಯಕ್ಚುಲಿ. ಸಣ್ಣ ಬಸ್ ಅವರು ಏನಾಯಿತು ಅಂದರೆ, ನಾವು ಇನ್ನೊಂದು ರೂಟಿಗೆ ಹೋಗ್ಬಿಟ್ವಿ, ಅವರು ದೊಡ್ಡ ಬಸ್ ಅವ್ರು ಇನ್ನೊಂದು ರೂಟಿಗೆ ಹೋಗ್ಬಿಟ್ರು. ಸೊ ಏನಾಯಿತು, ನಮ್ಮಿಬ್ಬರ ಮಧ್ಯೆ ಕನೆಕ್ಷನ್ ಸಿಗಲಿಲ್ಲ. ಆ್ಯಂಡ್ ನಮ್ಮಿಬ್ಬರಿಗೂ ಕಾಲ್ ಮಾಡಿ ವಿಚಾರಿಸೋಣ ಅಂದರೆ ನಮ್ಮಿಬ್ಬರಿಗೂ ನೆಟ್ವರ್ಕ್ ಇಲ್ಲ. ಓಕೆ, ಆ್ಯಂಡ್ ಎಷ್ಟು ಟರ್ನ್ಸ್ ಇದ್ದಾವೆ, ಕರ್ವ್ಸ್ ಇದ್ದಾವೆ ಅಂತಂದರೆ ನಮ್ಮ ದೊಡ್ಡ ಬಸ್ಸು ಆ ಟರ್ನಲ್ಲಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಷ್ಟು ಕರ್ವ್ಸ್ ಇದ್ದಾವೆ ಅಲ್ಲಿ. ಓಕೆನಾ. ಸೊ ಏನಾದರೂ ಹೋಗಬೇಕು ಅಂತಂದರೆ, ದೇವರ ಮನೆ ಬೆಟ್ಟಕ್ಕೆ ಹೋಗಬೇಕು ಅಂದರೆ ಮಾರ್ನಿಂಗ್ ಸೆಷನಲ್ಲಿ ಹೋಗಿ ಆ್ಯಂಡ್ ಈವ್ನಿಂಗ್ 6 o'clock ಬೇಗನೆ ಹೋಗಿ ಆ್ಯಂಡ್ ಬೇಗ ರಿಟರ್ನ್ ಆಗಿ. ಈ ತೀರಾ ಲೇಟ್ ಆಯಿತು, 6:30 or 8:30, 7:30, 8:30 ಆಗಾಯಿತು ಅಂತಂದರೆ ಪ್ಲೀಸ್ ಡೋಂಟ್ ಗೋ, ಅಲ್ಲಿ ಹೋಗೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಇಟ್ಸ್ ಅ ಮೇಜರ್, ಅಂದರೆ ತುಂಬಾ ಕತ್ಲಾಗಿರುತ್ತೆ ಆ ಟೈಮಲ್ಲಿ, ನೆಟ್ವರ್ಕ್ ಸಿಗಲ್ಲ ಆ್ಯಂಡ್ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗತ್ತೆ. ಆ್ಯಂಡ್ ಹಾಗೂ ಹೀಗೂ ಮಾಡ್ಕೊಂಡು ನಾವು ಒಬ್ಬರು ದಾರಿನಲ್ಲಿ ಹೋಗ್ತಾ ಇದ್ದರು, ಅವ್ರನ್ನ ಪರಿಚಯ ಮಾಡಿಕೊಂಡು, ಸೊ ಎಲ್ಲಿ ದಾರಿ, ಹೈವೇ ರೀಚ್ ಆಗೋಕ್ಕೆ ಹೇಗೆ ದಾರಿ ಇರುತ್ತೆ ಅಂತ ತಿಳ್ಕೊಂಡ್ರು ನಮ್ಮ ಡ್ರೈವರು. ಆ ಮಳೆನಲ್ಲೇ ಪಾಪ ಇಳಿದು ಹೋಗಿ ಅವ್ರ ಕಾರಿಗೆ ವೇಟ್ ಮಾಡಿ ಮಾತಾಡಿಕೊಂಡು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇನ್ಫಾರ್ಮೇಷನ್ನು. ಸೊ ನಾವು ಇನ್ನೊಂದು ಬಸ್ ಇರೋ ಇದಕ್ಕೆ ರೀಚ್ ಆದ್ವಿ. ಅಟ್ ದಿ ಎಂಡ್ ನಾವು ಎಲ್ಲರೂ ಸೇರಿಕೊಂಡು ಒಂದು ಹೈವೇಗೆ ರೀಚ್ ಆದ್ವಿ. ಹೈವೇ ರೀಚ್ ಆಗೋವರೆಗೂ ನನ್ನ ಮನಸ್ಥಿತಿ, ನಾನು ನನ್ನ ಮನೆಗೆ ಬರ್ತೀನಿ ಅನ್ನೋ ಯಾವ ಧೈರ್ಯ ಕೂಡ ಇದ್ದಿದ್ದಿಲ್ಲ, ಯಾವ ಒಂದು ನಂಬಿಕೆ ಕೂಡ ಇದ್ದಿದ್ದಿಲ್ಲ. ಯಾಕಂತಂದರೆ ಸೊ ಅಷ್ಟು ಸಿಚುವೇಶನ್ ವರ್ಸ್ಟ್ ಆಗಿತ್ತು ಅಲ್ಲಿ. ಸೊ ಇದು ಟ್ರಿಪ್ಪಲ್ಲಿ ಮೇಜರ್ ಹಾರರ್ ಸ್ಟೋರಿ. ಯಾಕೆ ಅಂತಂದರೆ, ಸೊ ಆ ಡ್ರೈವರ್ ಇದ್ದರೆ ಮಾತ್ರನೇ ನಾವೆಲ್ಲ ಇರ್ತೀವಿ. ಯಾಕಂತಂದರೆ ಆ ಡ್ರೈವರ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದಿದ್ರು ಆ ಟೈಮಲ್ಲಿ ನಾವು ನಿಜವಾಗ್ಲೂ ಜೀವಂತವಾಗಿರ್ತಾ ಇರಲಿಲ್ಲ, ಆ ಪಾತಾಳದಲ್ಲೇ ಹೋಗ್ಬಿಟ್ಟಿರ್ತಾ ಇದ್ವಿ. ಸೊ ಥ್ಯಾಂಕ್ಸ್, ಹ್ಯಾಟ್ಸ್ ಆಫ್ ಟು ದ ಡ್ರೈವರ್. ಓಕೆ, ನಾಟ್ ಓನ್ಲಿ ಆ ಟ್ರಿಪ್ ಡ್ರೈವರು, ದಿನ ಎಷ್ಟೊಂದು ಜನ ಇಲ್ಲಿಂದ ಬೆಂಗಳೂರಿಗೆ ಅಥವಾ ಸುಮಾರು ಕಡೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಅವ್ರನ್ನೆಲ್ಲರನ್ನೂ ರೆಸ್ಪಾನ್ಸಿಬಲ್ ಯಾರಾಗಿರ್ತಾರೆ ಅಂದರೆ ಆ ಡ್ರೈವರ್ಸ್ ಆಗಿರ್ತಾರೆ. ಅವ್ರನ್ನ ಸೇಫಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ಲೇಸ್ಗೆ ತಲುಪಿಸಬೇಕಾಗಿದ್ದ ಜವಾಬ್ದಾರಿ ಅವ್ರದ್ದೇ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಡ್ರೈವರ್ಸ್ ಔಟ್ ದೇರ್. ತುಂಬಾ ಖುಷಿಯಾಗುತ್ತೆ, ಅವ್ರು ಮಾಡೋ ಕೆಲಸದ ಬಗ್ಗೆ ಹೆಮ್ಮೆ ಇರುತ್ತೆ. ಓಕೆನಾ. ಸೊ ಅಂಟಿಲ್ ಹೈವೇಗೆ ರೀಚ್ ಆದಮೇಲೆ ನಾವೇನು ಮಾಡಿದ್ವಿ, ಸೊ ಮಳೆ ಬರ್ತಾಯಿದೆ, ಸ್ಟಿಲ್ ಇನ್ನೂ ಮಳೆ ಬರ್ತಾಯಿದೆ. ಸೊ ಆಲ್ಮೋಸ್ಟ್ 8:39 ಹಾಗೆ. ಸೊ ಎಲ್ರಿಗೂ ಹಶ್ವಾಗಿದೆ, ಬೆಟ್ಟ ಇಳ್ದಾದ್ಮೇಲೆ ಹಶ್ವಾಗಿ ಹೋಗ್ಬಿಟ್ಟಿದೆ. ನಾವು ಇನ್ನೂ 2 ಪ್ಲೇಸಸ್ ಕವರ್ ಮಾಡಬೇಕಾಗಿತ್ತು. ಬಿಕಾಸ್ ಆಫ್ ಮಳೆಯಿಂದ ನಾವು ಯಾವ ಪ್ಲೇಸಸ್ನೂ ಕವರ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಅಡುಗೆ ಮಾಡಿದ್ವಿ, ಆಲ್ರೆಡಿ ಅಡುಗೆ ಇತ್ತು, ಸೊ ಅದು ಕೂಡ ವೇಸ್ಟ್ ಆಗಿ ಹೋಗಿದೆ. ಊಟ ಮಾಡೋಕ್ಕೆ ಅದು ಕೆಟ್ಟೋಗ್ಬಿಟ್ಟಿದೆ ಅಡುಗೆ. ಓಕೆ, ಅಡುಗೆ ಮಾಡೋಕ್ಕೆ ನಮಗೆ ಮತ್ತೆ ಪ್ಲೇಸ್ ಬೇಕಾಗಿದೆ. ಸೊ ಮಳೆ ನಿಲ್ತಾ ಇಲ್ಲ.
ಸೊ ಅಗೇನ್ ಒಂದು ಸ್ಕೂಲಲ್ಲಿ ಪರ್ಮಿಷನ್ ತೊಗೊಂಡು ಸ್ಕೂಲಲ್ಲೇ ಅಡುಗೆ ಮಾಡಿಕೊಂಡು ಎಲ್ರಿಗೂ ಊಟ ಮಾಡಿಸಿ ಆ್ಯಂಡ್ ನಮ್ಮ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಏನಿದೆ ಅವರೇ ಡಿಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ನೀಟಾಗಿ ನೋಡಿಕೊಂಡು ನಾವು ಜಸ್ಟ್ ಊಟ ಮಾಡಿಕೊಂಡು ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಮಾರ್ನಿಂಗ್ 6 ಅನ್ನೋ ಹಾಗೆ ನಾವು ಆಲ್ರೆಡಿ ಕೊಟ್ಟೂರಲ್ಲಿದ್ವಿ. ಸೊ ನಾನು ಈ ವಿಷಯನ ಯಾಕೆ ಈ ಥರ ಲೈವಲ್ಲಿ ಮಾತಾಡಬೇಕು ಅಂತ ಇದ್ದೀನಿ ಅಂತಂದರೆ, ಪ್ಲೀಸ್ ಬಿ ಕೇರ್ಫುಲ್ ವೈಲ್ ಟ್ರಾವೆಲಿಂಗ್. ಓಕೆ, ಸೊ ದಟ್ ಮೇ ಬಿ ನಾಟ್ ಓನ್ಲಿ ಬಸ್ ಆರ್ ನಾಟ್ ಓನ್ಲಿ ಬೈಕ್ ಆರ್ ನಾಟ್ ಓನ್ಲಿ ಕಾರ್. ಸೊ ಯಾವುದೇ ಒಂದು ಈ ಥರ ಸಿಚುವೇಶನ್ನು ಸ್ವಲ್ಪ ಕೆಲವೊಂದು ಮಟ್ಟಿಗೆ ಟ್ರಿಕ್ಕಿ ಅಂತ ಅನಿಸುತ್ತೆ, ರಿಸ್ಕಿ ಅಂತ ಅನಿಸುತ್ತೆ. ಬಟ್ ಆ ಟ್ರಾವೆಲ್ ಮೆಮೊರಿ ಇರುತ್ತಲ್ವ, ಅದು ಲೈಫ್ ಲಾಂಗ್ ಕ್ಯಾರಿ ಆಗುತ್ತೆ. ನನಗೆ ಈ ಟ್ರಿಪ್ಪಲ್ಲಿ ಇದು ಒಂದು ಮೆಮೊರಿ ತುಂಬಾ ಹಾರರ್ ಮತ್ತು ಒಳ್ಳೆ ಮೆಮೊರಿ. ಕೆಲವೊಬ್ರಿಗೆ ಒಳ್ಳೆ ಮೆಮೊರಿ ಆಗಿರ್ಬೋದು, ಕೆಲವೊಬ್ರಿಗೆ ಕೆಟ್ಟ ಮೆಮೊರಿ ಆಗಿರ್ಬೋದು. ನನಗಿದು ಒಂಥರ ಒಳ್ಳೆ ಮೆಮೊರಿ, ಒಂದು ಲೆಸನ್, ಒಂದು ಪಾಠ ಇದು ನನಗೆ. ಸೊ ಅದಕ್ಕೆ ಆ್ಯಂಡ್ ತುಂಬಾ ಖುಷಿ ಆಯಿತು ಹೋಗಿ ಬಂದಿದ್ದು. ಆ್ಯಂಡ್ ಒನ್ ಡೇ ಟ್ರಿಪ್ ಬಗ್ಗೆ ನಾನು ಹೇಳ್ತೀನಿ, ಯಾವ್ಯಾವ ಪ್ಲೇಸಸ್ನ ನೋಡಿದ್ವಿ, ಒಂದು ಶಾರ್ಟ್ ರೀಲ್ ಮಾಡಿ ಹಾಕ್ತೀನಿ. ಸೊ ಪ್ಲೀಸ್ ಬಿ ವಾಚ್. ಆ್ಯಂಡ್ ಇನ್ನು ಯಾರ್ಯಾರೆಲ್ಲ ಈ ವಿಡಿಯೋನ ಅಥವಾ ಇವೆಲ್ಲ ನನ್ನ ಎಲ್ಲ ವೀಡಿಯೋಸ್ನ ಇಷ್ಟ ಆಗ್ತಿದ್ದಾವೆ ನಿಮಗೆಲ್ಲ, ಅವರೆಲ್ಲರೂ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ಥರ ಹೆಚ್ಚಿನ ಕಂಟೆಂಟ್ಸ್ ಅಥವಾ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಂಟೆಂಟ್ಸ್ನ ತರೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬೈ.